ಎಲ್ಲರಿಗೂ ನಮಸ್ಕಾರ. ನಿನ್ನೆ ಧರ್ಮಸ್ಥಳದಲ್ಲಿ ನಡೆದ ಮೂರನೇ T20 ಪಂದ್ಯ ಭಾರತ ಹಾಗೂ ಸೌತ್ ಆಫ್ರಿಕಾದಲ್ಲಿ ಭಾರತ 7 ವಿಕೆಟಿಂದ ಗೆಲುವನ್ನು ಸಾಧಿಸಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಇಂಡಿಯಾ ಎಲ್ಲ IPL ಪಂದ್ಯಗಳಂತೆ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ತೆ. ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ಡ್ಯೂ ಇರುತ್ತೆ ಅಂತ, ಬಾಲಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇಟ್ಸ್ ಈಸಿ ಟು ಚೇಸ್ ಅಂತ. ಆದರೆ ಇಂಡಿಯಾ ಬಾಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿತ್ತು. ಲೈಕ್ ಸ್ಟಾರ್ಟಿಂಗಿಂದನೇ ಹರ್ಷದೀಪ್ ಹಾಗೂ ಹರ್ಷಿತ್ ರಾಣಾ ಉತ್ತಮ ರೀತಿಯ ಬಾಲಿಂಗ್ ಪ್ರದರ್ಶನ ನೀಡಿದರು ಅನ್ಬೋದು. ಹಾಗೂ ಹರ್ಷಿತ್ ರಾಣಾ ಮೇಲೆ ತುಂಬ ಆರೋಪಗಳು ಕೇಳಿ ಬರ್ತಾಯಿತ್ತು. ಲೈಕ್ ತುಂಬ ಟ್ರೋಲ್ಸ್ಗಳಾಗ್ತಿತ್ತು, ಗೌತಮ್ ಗಂಭೀರ್ ಇನ್ಫ್ಲೂಯೆನ್ಸಲ್ಲಿ ಆಡ್ತಾ ಇದ್ದಾರೆ ಅಂತ. ಬಟ್ ನಿನ್ನೆ ಅವರ ಬಾಲಿಂಗ್ ಮುಖಾಂತರ ಅದಕ್ಕೆಲ್ಲ ಒಂದು ರೀತಿಯಾದ ಉತ್ತರ ಕೊಟ್ಟರು ಅನ್ಬೋದು. ಹಾಗೆ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಗಳಾದ ಮಾಕ್ರಮ್ ಒಬ್ಬರನ್ನ ಬಿಟ್ಟರೆ ಬೇರೆ ಯಾವುದೇ ಬ್ಯಾಟ್ಸ್ಮನ್ಗಿಂದ ಲೈಕ್ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ. ಸ್ಟಾರ್ಟಿಂಗನೇ ಡ್ಯೂ ಇತ್ತು, ಬಟ್ ಒಳ್ಳೆ ರನ್ ಸ್ಕೋರ್ ಮಾಡ್ಬೋದಿತ್ತು. ಬಟ್ ಪಿಚ್ ವರ್ತನೆ ಸ್ವಲ್ಪ ವ್ಯತ್ಯಾಸವಾಗಿತ್ತು. ನಿನ್ನೆ ಬಾಲಿಂಗ್ ಫ್ರೆಂಡ್ಲಿ ಪಿಚ್ ಆಗಿತ್ತು. ಹಾಗೂ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಮಾಡಿ 117ಕ್ಕೆ ಆಲ್ಔಟ್ ಆದರು. ಹರ್ಷದೀಪ್ 2 ವಿಕೆಟು, ಹರ್ಷಿತ್ ರಾಣಾ 2 ವಿಕೆಟು, ವರುಣ್ ಆರನ್ 2 ವಿಕೆಟು, ವರುಣ್ ಚಕ್ರವರ್ತಿ 2 ವಿಕೆಟು ಪಡ್ಕೊಂಡ್ರು. ಹಾಗೆ ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ಪಡ್ಕೊಂಡು ಅವರ 100ನೇ ವಿಕೆಟ್ T20ಯಲ್ಲಿ ಅಂತಾರಾಷ್ಟ್ರೀಯ T20ಯಲ್ಲಿ ಅವ್ರು ಪಡ್ಕೊಂಡ್ರು. ಹಾಗೂ ಶಿವನ್ ದುಬೆನೂ ಉತ್ತಮ ರೀತಿಯ ಬಾಲಿಂಗ್ ಪ್ರದರ್ಶನ ಮಾಡಿ 1 ವಿಕೆಟು ಪಡ್ಕೊಂಡ್ರು. ಕುಲ್ದೀಪ್ ಯಾದವ್ 2 ವಿಕೆಟ್ ಪಡ್ಕೊಂಡ್ರು. ಭಾರತ ಪರ ಯಾರ್ಯಾರು ಬಾಲಿಂಗ್ ಮಾಡಿದ್ರು ಎಲ್ಲರೂ ವಿಕೆಟ್ಗಳನ್ನು ಪಡ್ಕೊಂಡ್ರು. ನಂತರ ಚೇಸಿಂಗ್ ಆರಂಭಿಸಿದ ಇಂಡಿಯಾ ಉತ್ತಮವಾದ ಆರಂಭವನ್ನೇ ಪಡೀತು ಅನ್ಬೋದು. ಆ್ಯಸ್ ಯೂಶುವಲ್ ಅಭಿಷೇಕ್ ಶರ್ಮಾ ಅವರು ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. 18 ಬಾಲಿಗೆ 35 ಹೊಡೆದ್ರು. ಬಟ್ ಶುಭಮ್ ಗಿಲ್ ಅವರು ಸ್ಟಾರ್ಟಿಂಗ್ನಲ್ಲಿ ಒಂದು 5-4 ಹೊಡೆದು ಉತ್ತಮ ಆರಂಭ ಪಡೆದಾದರು. ಆಮೇಲೆ ಅಭಿಷೇಕ್ ಶರ್ಮಾ ನಿರ್ಗಮನದ ನಂತರ ಅಷ್ಟೊಂದು ಆಕ್ರಮಣಕಾರಿ ಅವರಿಗೆ ಬ್ಯಾಟಿಂಗ್ ಮಾಡೋಕ್ಕಾಗಿಲ್ಲ. ಲೈಕ್ ಡಿಫೆನ್ಸ್ ಸ್ಟಾರ್ಟ್ ಮಾಡಿದ್ರು. ಬಟ್ ಕೊನೆಗೆ 28 ಬಾಲಿಗೆ 28 ಹೊಡೆದು ಔಟ್ ಆದರು. ತಿಲಕ್ ವರ್ಮಾ ಅವರು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡಿ ನಾಟ್ಔಟ್ ಆದರೆ 25 ರನ್ ಹೊಡೆದು ಮ್ಯಾಚನ್ನು ಗೆಲ್ಲಿಸಿದ್ರು ಅನ್ಬೋದು. ಇನ್ಬಿಟ್ವೀನ್ ಬಂದ ಸೂರ್ಯಕುಮಾರ್ ಯಾದವ್ ಕೇವಲ 12 ರನ್ ಗಳಿಸಿ ಔಟ್ ಆದರು. ಇನ್ನು ಈ ಪಂದ್ಯವನ್ನು 15.5 ಓವರಲ್ಲಿ ಇಂಡಿಯಾ ಮುಗಿಸಿ 7 ವಿಕೆಟಿಂದ ಗೆಲುವು ಸಾಧಿಸಿತು. ಹಾಗೂ ಉತ್ತಮವಾದ ರೀತಿಯ ಬಾಲಿಂಗ್ ಪ್ರದರ್ಶನ ಮಾಡಿದ್ದಕ್ಕೆ ಹರ್ಷದೀಪ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು. ಇನ್ನು ಲೈಕ್ ಇಲ್ಲಿ ಶುಭಮ್ ಗಿಲ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಸಂಜು ಸ್ಯಾಮ್ಸನ್ ಅವರು ಒಳ್ಳೆ ಫಾರ್ಮಲ್ಲಿದ್ದರು, ಬಟ್ ಯಾಕೆ ಗಿಲ್ನವ್ರಿಗೆ ಚಾನ್ಸ್ ಕೊಡ್ತಿದ್ದಾರೆ, ಅವರು ಫೇಲ್ ಆದರು ಅಂತ. ಕೆಲವೊಂದು ಮಾಹಿತಿಗಳ ಪ್ರಕಾರ ಅವರು ಲೈಕ್ BCCI ಅವರನ್ನೊಂದು ಆಲ್ ಫಾರ್ಮ್ಯಾಟ್ ಪ್ಲೇಯರ್ನಾಗಿ ಗ್ರೋ ಮಾಡೋಕ್ಕೆ ಇಷ್ಟಪಡ್ತಾ ಇದೆ. ಹಾಗೂ ಅದಕ್ಕಾಗಿ ವೈಸ್ ಕ್ಯಾಪ್ಟನ್ ಆಗಿಯೂ ಸೆಲೆಕ್ಟ್ ಮಾಡಿದೆ. ಸೂರ್ಯಕುಮಾರ್ ಆದವರು ಈಗಾಗಲೇ 35 ವರ್ಷ ಆಗಿದೆ. ನೆಕ್ಸ್ಟ್ ವರ್ಷ ವರ್ಲ್ಡ್ ಕಪ್ ಮುಗಿಯೋಷ್ಟೊತ್ತಿಗೆ 36 ಆಗಿರುತ್ತೆ. ಇನ್ ಕೇಸ್ ಅವ್ರು ಸೋತಿ ರಿಟೈರ್ಮೆಂಟ್ ತೊಗೊಂಡ್ರು, ಕ್ಯಾಪ್ಟನ್ಸಿಂದ ಕೆಳಗೆ ಬಂದರು, ಒಂದು ಯಂಗ್ ಕ್ಯಾಪ್ಟನ್ ಬೇಕಾಗುತ್ತೆ, ಲಾಂಗ್ ಟರ್ಮ್ ಕ್ಯಾಪ್ಟನ್ ಬೇಕಾಗುತ್ತೆ. ಅದಕ್ಕೋಸ್ಕರ ಈಗಾಗಲೇ ಒನ್ ಡೇಲಿ ಹಾಗೂ ಟೆಸ್ಟಲ್ಲಿ ಕ್ಯಾಪ್ಟನ್ ಆಗಿರೋ ಶುಭಮನ್ ಗಿಲ್ ಅವ್ರನ್ನೇ T20 ಕಂಟಿನ್ಯೂ ಮಾಡೋ ಪ್ಲ್ಯಾನ್. ಲೈಕ್ ಒಂದು ವಿರಾಟ್ ಕೊಹ್ಲಿ ಹೇಗೆ ಎಲ್ಲ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಆಗಿದ್ರು, ಅವರ ನೆಕ್ಸ್ಟ್ ಜನ್ರೇಷನ್ ಆಗಿ ಶುಭಮ್ ಗಿಲ್ನ ಗ್ರೋ ಮಾಡೋ ಥಿಂಕ್ BCCIಯಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಈ ವರ್ಷ ಅಷ್ಟೊಂದು ಫಾರ್ಮಲ್ ಇಲ್ಲ. ಲೈಕ್ ಅರೌಂಡ್ 15 ಸರಾಸರಿಯಲ್ಲಿ ಅವ್ರು ಬ್ಯಾಟಿಂಗ್ ನಡೆಸಿದ್ದಾರೆ ಈ ವರ್ಷ. ಅವರೊಂದು 10 ಪಂದ್ಯದ ಹಿಂದೆ ಒಂದು ಇಂಟರ್ವ್ಯೂ ಕೇಳಿದಾಗಲೇ ಅವ್ರು ಹೇಳಿದರು, ಒಂದೊಂದು ಫಾರ್ಮ್ ಇದೆ ಬಟ್ ರನ್ಸ್ ಬರ್ತಾ ಇಲ್ಲ ಅಂತ. ನಿನ್ನೆ ಅವರು ಪೋಸ್ಟ್ ಮ್ಯಾಚ್ ಸೆರೆಮನಿಯಲ್ಲಿ ಅವ್ರು ಅದನ್ನೇ ಹೇಳಿದ್ರು. ಲೈಕ್ ನಾನು ಫಾರ್ಮಲ್ಲಿ ಇದ್ದೀನಿ, ಬಟ್ ನನ್ನ ಬ್ಯಾಟಿಂದ ರನ್ಗಳು ಬರ್ತಾ ಇಲ್ಲ ಅಂತ. ಬಟ್ ಯಾವುದೇ ಪಂದ್ಯದಲ್ಲೂ ಅವರು ಚೆನ್ನಾಗಿ ಆಡಿಲ್ಲ. ಹಾಗಾಗಿ ಅದನ್ನೇ ನಾವು ಒಂದು ಔಟ್ ಆಫ್ ಫಾರ್ಮ್ ಅಂತ ಕರಿತೀವಿ ಅಂತ ಹೇಳ್ಬೋದು. ಇನ್ನು ಶುಭಮ್ ಗಿಲ್ ಅವರು ಉತ್ತಮವಾದ ಬಾಲಿಂಗ್ ಸಂಘಟನೆ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳೇ ಅಂತ ಹೇಳ್ಬೋದು. ಹಾಗೂ ಅವರು ಸಿಕ್ಕ ಅವಕಾಶದಲ್ಲಿ 4 ಬಾಲಿಗೆ 10 ರನ್ ಹೊಡೆದು ಒಂದು 4, 1 6 ಕೂಡ ಹೊಡೆದ್ರು. ಈಗ ಸರಣಿ ಒಂದು ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ ಅನ್ಬೋದು. 3 ಮ್ಯಾಚ್ ಪಂದ್ಯಗಳಲ್ಲಿ ಇಂಡಿಯಾ 2 ಗೆದ್ದಿದೆ, ಸೌತ್ ಆಫ್ರಿಕಾ 1 ಮ್ಯಾಚ್ ಗೆದ್ದಿದೆ. ಲಾಸ್ಟ್ 2 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದರು. ಈ ಸರಣಿ ಭಾರತದ ವಶ ಆಗಲಿದೆ. ಸೌತ್ ಆಫ್ರಿಕಾಗೆ 2 ಮ್ಯಾಚಿಗೆ 2 ಗೆಲ್ಲಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹಾಗೆ ಇನ್ನೇನು ಹೆಚ್ಚಿನ ದಿನಗಳಿಲ್ಲ T20 ವರ್ಲ್ಡ್ ಕಪ್ಪಿಗೆ. ಇದು ಒಂದು ಉತ್ತಮ ರೀತಿಯ ತಾಲೀಮು ಅಂತಲೇ ಹೇಳ್ಬೋದು ಭಾರತಕ್ಕೆ, ಒಂದು ಫೈನಲ್ 15 ಸೆಟ್ ಮಾಡೋದಕ್ಕೆ. ಹಾಗೆ ಸೌತ್ ಆಫ್ರಿಕಾ ಇದೊಂದು ಒಳ್ಳೆಯ ಚಾನ್ಸ್, ಹೇಗೆಂದರೆ ಮುಂಬರುವ ದಿನಗಳಲ್ಲಿ ಅವರು ಕೂಡ ಭಾರತಕ್ಕೆ ಬಂದು ಈ T20 ವರ್ಲ್ಡ್ ಕಪ್ ಆಡಬೇಕಾಗುತ್ತೆ. ಅವರಿಗೂ ಒಂದು ರೀತಿಯ ಇಲ್ಲಿಯ ಪಿಚ್ಗಳ ವರ್ತನೆ ಹಾಗೂ
ಅವ್ರದ್ದು ಒಂದು ಫೈನಲ್ 15 ಸೆಲೆಕ್ಟ್ ಮಾಡೋಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಎಲ್ಲ ಪ್ಲೇಯರು ಲೈಕ್ ಕೆಲವೊಂದು ಅನ್ಸೋಲ್ಡ್ ಪ್ಲೇಯರು ತುಂಬ IPLನಲ್ಲಿ ನೆಕ್ಸ್ಟ್ ಆಕ್ಷನ್ ಬರೋಕ್ಕಿದೆ ಒಳ್ಳೆ ಬಾಲಿಂಗ್ ಪ್ರದರ್ಶನ ನೀಡೋಕ್ಕೂ ಟ್ರೈ ಮಾಡ್ತಿದ್ರು ಅಂತ ಹೇಳ್ಬೋದು. ಲೈಕ್ ನೋಕಿ ಅವರು ಉತ್ತಮ ಬಾಲಿಂಗ್ ಮಾಡಿದ್ರು, 3 ಓವರಿಗೆ 13 ಕೊಟ್ಟರು. ಅವರು ನೆಕ್ಸ್ಟ್ ಒಂದು ಬಿಗ್ ಥಿಂಕ್ ಇದ್ದಾರೆ IPL ಆಕ್ಷನಲ್ಲಿ. ನಾಳೆ IPL ಆಕ್ಷನ್ ಬೇರೆ ನಡೀತಾ ಇದೆ. ಸೊ ಇದು ಭಾರತ ಹಾಗೂ ಸೌತ್ ಆಫ್ರಿಕಾ 3ನೇ ಪಂದ್ಯದ ಒಂದು ಸಣ್ಣ ವಿಶ್ಲೇಷಣೆ. ಧನ್ಯವಾದಗಳು.